ಇದು ಬೆಂಗಳೂರಿನಿಂದ ಬಂದಿರೋ ಕತೆ. ಅವನ ಅವನ ಹಠ ಚೆನ್ನಾಗಿದೆ ಅನ್ನೋ ಏಕೈಕ ಕಾರಣಕ್ಕೆ ಇದಕ್ಕೆ ಒಪ್ಕೊಂಡಿದ್ದೀನಿ. ಇದು ನಾನು ಒಪ್ಕೋತಿದ್ನೋ ಇಲ್ವೋ ನಂಗೆ ಗೊತ್ತಿಲ್ಲ, ಬಟ್ ಅವನಿಗೆ ಹಠ ಇದೆ. ಹಠ ಎಲ್ಲಿರುತ್ತೆ ಅಲ್ಲಿ ಸಾಧನೆ ಆಗತ್ತೆ. ಸಾಧನೆ ಎಲ್ಲಾಗತ್ತೆ ಅಲ್ಲಿ ಸಫಲತೆ ಬಂದೇ ಬರುತ್ತೆ ಅದ್ರಲ್ಲಿ. ನಾನು ಐ ಆಮ್ ಇಂಪ್ರೆಸ್ಡ್ ಬೈ ಹಿಸ್ ಡಿಟರ್ಮಿನೇಷನ್ ಟು ಡೂ ಸಮಥಿಂಗ್. ಸಚ್ ಪೀಪಲ್ ಶುಡ್ ಬಿ ಸಪೋರ್ಟೆಡ್. ನಾಟ್ ಉಡಾಪೆಗಳು ಹೊಡ್ಕೊಂಡು ಓಡಾಡೋರಿಗಲ್ಲ, ಸೋಮಾರಿಗಳು ಕಂತ್ರಿಗಳಿಗೆಲ್ಲ ಹೆಲ್ಪ್ ಆಗಬಾರ್ದು. ಹಠ ಇದ್ದು ನಾವು ಮೇಲೆ ಬರಬೇಕು ಅನ್ನೋ ಆಸೆ ಪಡೋರುಗಳಿಗೆ ಹೆಲ್ಪ್ ಮಾಡೋದಕ್ಕೊಂದು ಅರ್ಥ ಇರುತ್ತೆ. ಅಂಥದ್ದೇ ಇದೊಂದು ಕತೆ ನೋಡಿ. ಆತ ಹುಟ್ಟು ಅಂಗವಿಕಲ, ಹುಟ್ಟಿನಿಂದ 2 ಕಾಲುಗಳಿಲ್ಲ. ಆದರೆ ದುಡಿದು ಬದುಕಬೇಕೆಂಬ ಅವನ ಹಠಕ್ಕೆ ಅಂಗವೈಕಲ್ಯ ಅಡ್ಡಿ ಆಗಲಿಲ್ಲ. ಬೆಂಗಳೂರಿನ ಕೋಣನಕುಂಟೆ ನಿವಾಸಿ ಇರ್ಷಾದ್ ವೀಲ್ಚೇರ್ನಲ್ಲೇ ಕುಳಿತುಕೊಂಡು ಪ್ರತಿದಿನ 4 ಕಿಲೋಮೀಟರ್ ಒಬ್ಬನೇ ಹೋಗಿ ಕೆಲಸ ಮಾಡುತ್ತಾನೆ. ಸ್ವತಃ ವೀಲ್ಚೇರ್ ತಿರುಗಿಸಿ ವಾರದಲ್ಲಿ ಒಮ್ಮೆಯಾದರೂ ಜ್ವರ ಬಂದು ಮಲಗೋದು ತಪ್ಪಿಲ್ಲ. ಓದುವಾಗ ಶಾಲೆಗೆ ಹೋಗಲು ವೀಲ್ಚೇರ್ ಇಲ್ಲದೆ ಓಡಾಟ ಕಷ್ಟವಾಗಿ 8ನೇ ಕ್ಲಾಸ್ಗೆ ಶಾಲೆ ಬಿಟ್ಟಿದ್ದಾನೆ. ಈಗ 22 ವರ್ಷದ ಯುವಕ. ಆದರೆ ಅಂಗವೈಕಲ್ಯದ ನಡುವೆಯೂ SSLC ಪರೀಕ್ಷೆ ಪಾಸ್ ಮಾಡಬೇಕು ಎಂಬ ಹಠ, ಜೊತೆಗೆ ಕೆಲಸ ಪರ್ಮನೆಂಟ್ ಮಾಡಿಕೊಳ್ಳಬೇಕು ಎಂಬ ಗುರಿ. ಕೆಲಸಕ್ಕೆ 4 ಕಿಲೋಮೀಟರ್ ಹೋಗಬೇಕು ಮತ್ತು ಟ್ಯೂಷನ್ಗೆ 2 ಕಿಲೋಮೀಟರ್ ಪ್ರತಿದಿನ ವೀಲ್ಚೇರ್ನಲ್ಲೇ ಹೋಗಬೇಕು. ಕೆಲಸ ಮಾಡಿ ದುಡಿದೇ ತಿನ್ನುತ್ತೇನೆ, ಹಾಗೆಯೇ ಓದಿ ಪಾಸಾಗಿ ಕೆಲಸವನ್ನ ಪರ್ಮನೆಂಟ್ ಮಾಡಿಕೊಳ್ಳುತ್ತೇನೆ ಎಂಬ ಛಲ. ಆದರೆ ಓಡಾಟಕ್ಕೆ ವೀಲ್ಚೇರ್ ಅವಲಂಬನೆಯೇ ಆತನ ಪಾಲಿಗೆ ಶಾಪ. ಯಾರಾದರೂ ದಾನಿಗಳು ಒಂದು 2 ವೀಲರ್ ಕೊಡಿಸಿದ್ರೆ ಸ್ವಾಭಿಮಾನದಿಂದ ಬದುಕು ಕಟ್ಟಿಕೊಳ್ಳುತ್ತೇನೆ ಎಂದು ಮನವಿ ಮಾಡಿದ್ದಾನೆ ಇರ್ಷಾದ್. ಇದು ಇರ್ಷಾದ್ನ ಕತೆ. ಇರ್ಷಾದ್ ಎಷ್ಟು ವಯಸ್ಸೀಗ? 21. ಎಷ್ಟನೇ ಕ್ಲಾಸ್ವರೆಗೂ ಓದಿದೀಯಾ? 8th ಸ್ಟ್ಯಾಂಡರ್ಡ್. 8th. ಈಗ ಏನು ವರ್ಕ್ ಮಾಡ್ತಿದೀಯಾ? ಇದು ಗೌರ್ಮೆಂಟ್ ಹಾಸ್ಪಿಟಲ್ ರಿಸೆಪ್ಷನ್ಸ್. ಹೌದು. ನಿಮ್ಮ ತಾಯಿನಾ? ಹೌದು. ಶಬಿ ಅಂತ. ನೀವೇನು ಮಾಡ್ತೀರಿ? ನಾನು ಹೌಸ್ ಮೇಡ್ ಕೆಲಸ ಮಾಡ್ತಾ ಇದ್ದೀನಿ ಸರ್. ಹೌಸ್ ಮೇಡ್ ಮಾಡ್ತಿದ್ದೀರಾ? ಓಕೆ, ಡನ್. ನಿನ್ಗೆ ಬರ್ತ್ ಆಯ್ತಾ? ಹೌದು. ಏನಕ್ಕಾಯ್ತು ಅಂತ ಡಾಕ್ಟರ್ ಹೇಳಿದ್ರಾ? ಏನು ಹೇಳಿಲ್ಲ ಸರ್, ಊಟಿದ್ದೆ ಆ ಥರ. ಕೇಳಲಿಲ್ವಾ ಡಾಕ್ಟ್ರಿಗೆ? ಕೇಳಿದೆ, ಏನಂತಾನೆ ಹೇಳಿಲ್ಲ. ರಿಲೇಷನ್ದಲ್ಲಿ ಮದುವೆ ಆಗಿರೋದಕ್ಕೆ ಆ ಥರ ಆಯಿತು ಅಂತ ಹೇಳೋರೆ. ನಿನ್ಗೆ ಅದಕ್ಕೆ ಆರ್ಟಿಫಿಷಿಯಲ್ ಎಕ್ಸ್ ಹಾಕಕ್ಕಾಗಲ್ವಾ? ಇಲ್ಲ ವೈ? ಇದು ರಿಯಾಕ್ಷನೇ ಆಗಲ್ಲ ಸರ್. ಇದು ಎಲ್ಲಿವರೆಗೂ ಇಲ್ಲ ನಿನಗೆ ಸೆನ್ಸಸ್? ಇಲ್ಲಿವರೆಗೂ. ಅಲ್ಲಿವರೆಗೂ ಇಲ್ಲ. ಮತ್ತೆ ನೀನು ಸ್ಕೂಲ್ಗೆ ಹೆಂಗೆ ಹೋದೆ? ಇಲ್ಲೇ ಸರ್, ಪಕ್ಕ ನಮ್ಮ ಏರಿಯಾನೇ ಅಲ್ಲಿ ಹೋಗಿದ್ದು 8th ಸ್ಟ್ಯಾಂಡರ್ಡ್ಗೂ. ಇವಾಗ 10th ಹೋಗ್ತಾ ಇದ್ದೀನಿ. ಇದು ದೂರ ಇದೆ. 10th ಹೋಗ್ತಾ ಇದೀಯಾ? ಹೌದು ಸರ್, ಕರೆಸ್ಪಾಂಡಿಂಗ್ ಮಾಡ್ತಾ ಇದ್ದೀನಿ. ಇವಾಗ 25th ಮಾರ್ಚ್ 25ಗೆ ಎಕ್ಸಾಮ್. ಏನಕ್ಕೆ ಮಾಡ್ಬೇಕು ನೀನು? ಇದು ಸರ್ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲ ಇದು ಅದು ಪರ್ಮನೆಂಟ್ ಆಗಿದೆ. ಮಗ? 2 ಮಗ ಸರ್. 2 ಗಂಡ? 2 ಗಂಡು. ಹಾಂ, ಹೇಳ. ಇದು ಗೌರ್ಮೆಂಟ್ ಹಾಸ್ಪಿಟಲ್ ರಿಸೆಪ್ಷನ್. ಅದು ಅದೇ ಕಾಂಟ್ರಾಕ್ಟಲ್ಲಿ ಮಾಡಿರ್ತಾರೆ. ಹೌದು ಅಲ್ವಾ? ಹೌದು. ಅದು ಪರ್ಮನೆಂಟ್ ಆಗಬೇಕಂದ್ರೆ ಲೈಕ್ ಎಜುಕೇಷನ್ ಲೆವೆಲ್ ಇರಬೇಕಂತೆ. ಅದಕ್ಕೆ ಹೋಗ್ತಾ ಇದ್ದೀನಿ. ಓದ್ತಾ ಇದೀಯಾ? ಚೆನ್ನಾಗಿ ಓದಿದೀಯಾ? ಯು ಆರ್ ರೆಡಿ? ಎಸ್. ಬರೀತೀಯಾ? ಬರೀಕೆಲ್ಲ ಏನು ಪ್ರಾಬ್ಲಮ್ ಇಲ್ವಾ? ಇಲ್ಲ. ಗುಡ್, ವೆರಿ ಗುಡ್. ನಿನ್ನ ಮಗನ ಬಗ್ಗೆ ನನಗೆ ಯಾಕೆ ಖುಷಿಯಾಗಿರೋದು ಅಂದರೆ, ಅವನಿಗೆ ಆ ವಿಧಿದೆ, ನಾನು ಏನಾದ್ರು ಮಾಡಬೇಕು ಅಂತ. ಹೌದು. ವೈ ಸ್ಟಾಪ್ ಇಟ್ SSLC? ಮುಂದಕ್ಕೆ ಯಾಕೆ ಹೋಗ್ಬಾರ್ದು ನೀನು? ಹೋಗ್ತೀನಿ ಸರ್ ಕಾಲೇಜ್ಗೆ. ಅದು ಕರೆಸ್ಪಾಂಡೆನ್ಸಲ್ಲಿ ತಗೋ. ಅದಕ್ಕೆ ಇದು 2 ವೀಲರ್ ಇಲ್ಲವಲ್ಲ ಸರ್. ಇದು ಹೋಗೋಕ್ಕೆ ಬರೋಕ್ಕೆ ಇದು ಟ್ರಾಫಿಕ್ಸ್. ಓಕೆ, ಈಗ ನಾನು ನಿಂಗೆ 2 ವೀಲರ್ ಕೊಡಿಸ್ತೀನಿ. ಬಟ್ ನೀನು ಭಾಳ ಕೇರ್ಫುಲ್ ಆಗಿರಬೇಕು. ಇವತ್ತಿನ ರೋಡು ಟ್ರಾಫಿಕ್ಕು ಗುಡ್ ಅಲ್ಲ. ಎಸ್. ಅರ್ಥ ಆಗ್ತಿದೆಯಾ? ಎಸ್. ನಾನು ಕೊಡಿಸಿದ್ಮೇಲೆ ಏನಾದ್ರು ಉಡಾಫೆ ಹೊಡ್ಕೊಂಡು ಅದ್ರಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಮಾಡಬಾರ್ದು. ಆಮೇಲೆ ಇಲ್ಲ, ಮಾಡಲ್ಲ ಸರ್ ಆ ಥರ. 2ನೇದು, ಕತ್ಲೆ ಆದಮೇಲೆ ಅದನ್ನು ಓಡಿಸ್ಕೂಡ್ದು. ನೀನು ನನಗೆ ಮಾತು ಕೊಡಬೇಕು. ಹೌದು, ಕೊಡ್ತೀನಿ. ನೀನು ನನಗೆ ಪ್ರಾಮಿಸ್ ಮಾಡಬೇಕು. ನಾನು ಕತ್ಲೆ ಆದಮೇಲೆ ಓಡಿಸಲ್ಲ ನಾನು. ಓಕೆ. ಅರ್ಥ ಆಗ್ತಿದೆಯಾ ನಿನಗೆ? ಮಾಡಿದ್ರೆ ನಾನು ಕೊಡಿಸ್ತೀನಿ.
ಇದು ನಾನು ಕೊಡಿಸಲ್ಲ. ಓಕೆ. ಯಾಕಂದರೆ ನಾನು ಕೊಡಿಸ್ಬಿಟ್ಟು ನೀನು ಡೇಂಜರ್ಗೆ ಸಿಕ್ಕಾಕೊಳ್ಳೋಕೆ ರೆಡಿ ಇರಲ್ಲ ಆಮೇಲೆ. ನಿಜ. ಹೌದು. ಗೊತ್ತಾಯ್ತಾ ನಿನಗೆ? ಕೊಡಿಸ್ತೀನಿ, ಕೊಡಿಸೋದು ಏನು ಪ್ರಾಬ್ಲಮ್ ಅಲ್ಲ ಅದು. ಯು ವಿಲ್ ಗೆಟ್ ಇಟ್. ಓಕೆ, ಹೋಗು, ಚೆನ್ನಾಗಿ ಓದು. ಐ ವಿಲ್ ಬಿ ಸುಪ್ರೀಮ್ಲಿ ಹ್ಯಾಪಿ. ಓಕೆ. ಹಾಂ, ಬಟ್ ಇದೆರಡು ಕಂಡೀಷನ್ ಇಟ್ಕೋಬೇಕು. ಓಕೆ. ಆಯಿತಾ? ಎಲ್ಲ ಆದಮೇಲೆ ಗಿಲೇಜೆಲ್ಲ ಆಗಿ ನಿನಗೆ ಜಾಬ್ ಚೆನ್ನಾಗಾಗಿ ಎಷ್ಟಾರು ಆಗಲಿ ಜಾಬ್, ಇಟ್ಸ್ ನಾಟ್ ಇದು ದೊಡ್ಡ ಜಾಬು ಚಿಕ್ಕ ಜಾಬು ಅಂತಲ್ಲ, ನಿಂಗೆ ಗುಡ್ ಜಾಬ್ ಎಲ್ಲ ಆಗಿ ನೀನು ಚೆನ್ನಾಗಿ ಆದಮೇಲೆ ಅವಳು ಚೆನ್ನಾಗಿ ನೋಡ್ಕೊ. ಓ ಎಸ್. ಕೈ ಬಿಟ್ಬಿಟ್ಟು ಓಡಾಬಿಡ್ಬೇಡ ಯಾರೋ ಹುಡುಗಿ ಸಿಕ್ಕಿದ್ಲು ಅಂತ. ಹೌದು. ಹೌದು. ಏನು ನಗ್ತೀಯಾ? ಹಾಂ, ಏನಿಲ್ಲ ಸರ್. ಯಾಕೆ ಸಂಬಡಿ ವಿಲ್ ಮ್ಯಾರಿ ಯು? ಹಾಗೆ ನಿನ್ನ ಮೆಲ್ಲಗೆ ಸಿಕ್ಕಿದ್ಲು ಅಂದ್ಬಿಟ್ಟು ಖಾಲಿ ಮಾಡ್ಬಿಟ್ರೆ ಜಾಗ? ಇಲ್ಲ, ಮಾಡಲ್ಲ. ಅವ್ರು ದುಡ್ದು ನೀನು ಸಾಕಿದ್ದಕ್ಕೆ ಹಂಗೆ ಏನು ಗ್ಯಾರಂಟಿ? ಏನು ಗ್ಯಾರಂಟಿ ಕೊಡ್ತೀಯಾ? ಏನಿಲ್ಲ. ನೀನು ಹೊರಡೆ ಗ್ಯಾರಂಟಿ, ಜ್ಞಾಪಕ ಇಟ್ಕೋ. ಅಷ್ಟು ಮಾಡ್ತೀಯಾ? ಮಾಡ್ತೀನಿ. ಅಥವಾ ಕೈ ಎತ್ಬಿಟ್ಟು ಓಡೋಗ್ತೀಯೋ? ಇಲ್ಲ ಇಲ್ಲ. ಇನ್ನು ಓಡೋದ್ರು ನಾವೇನು ಮಾಡೋಕ್ಕಾಗಲ್ಲ, ಅದು ಕೇಳ್ತೀವಿ ಅಷ್ಟೇ. ಬಟ್ ಓದು ನೋಡೋಣ, ಆಮೇಲೆ ಕೈ ಎತ್ತೋ ವಿಚಾರ ನೋಡೋಣ. ಈಗ ಫಸ್ಟ್ ಓದು ಚೆನ್ನಾಗಿ. ಹಾಂ, 2 ವೀಲರ್ ನಾನು ಅರೇಂಜ್ ಮಾಡಿಸ್ಕೊಡ್ತೀನಿ. ಓಕೆ. ಓಕೆನಾ? ಓಕೆ. ಹಾಂ, ಓಕೆ ಸರ್. ಅಷ್ಟು ಮಾಡಿಸ್ತೀನಿ. ಓಕೆ. ಆಲ್ ರೈಟ್, ಡೋಂಟ್ ವರಿ, ವಿ ವಿಲ್ ಆರ್ಗನೈಸ್ ಇಟ್ ಕ್ವಿಕ್ಲಿ ಓಕೆ. ಸೊ ದಟ್ ಯು ವಿಲ್ ಗೆಟ್ ಇಟ್. ನೀ SSLC ಮುಗಿಸೋ ಅಷ್ಟರಲ್ಲೇ ಸಿಕ್ಬೋದು ನಿನಗೆ. ಅದಾದಮೇಲೆ ಕಾಲೇಜಿಗೆ ಸೇರ್ಕೊಂಡು ಚೆನ್ನಾಗಿ ಓದು. ಓಕೆ. ಓಕೆ. ಡೋಂಟ್ ಗಿವ್ ಅಪ್ ಎಜುಕೇಷನ್. ಓಕೆ ಸರ್. ಇನ್ ಎಜುಕೇಷನ್ ಮಾತ್ರ ಬಿಡಬೇಡ. ಒನ್ ಆಫ್ ದಿ ಮೋಸ್ಟ್ ಕರ್ಸ್ಡ್ ಥಿಂಗ್ ನಮಗೆ ಕಾಣಿಸೋದು ಎಜುಕೇಷನಲ್ಲೇ ನಿಮ್ಮಲ್ಲಿ. ಆಮೇಲೆ ತಪ್ಪು ಮಾತ್ರ ಮಾಡಬೇಡ ಅದನ್ನು. ಡೋಂಟ್ ಕಮಿಟ್ ದಟ್ ಮಿಸ್ಟೇಕ್. ಎಸ್ ಸರ್. ಭಾಳ ಹುಡುಗರುಗಳು ನಮ್ಮಲ್ಲಿ ತಪ್ಪು ಮಾಡೋದು ಏನು ಅಂತಂದರೆ, ಎಲ್ಲ ಗ್ಯಾರೇಜಲ್ಲಿ ಕೆಲಸ ಸಿಕ್ತು ಅಂತ ಹೊಡೋಗ್ಬಿಡ್ತಾರೆ. ಹೋಗಬೇಡ, ಅಟ್ ಎನಿ ಕಾಸ್ಟ್ ಬಿಡಬೇಡ ಓದೋದನ್ನು. ಅಂಟಿಲ್ ಎ ಡಿಗ್ರಿ ಯು ಥಿಂಕ್, ಅದು ಮುಗಿಸೋವರೆಗೂ ಬಿಡಬೇಡ. ಓಕೆ. ಓಕೆ ಸರ್. ಆಮೇಲೆ ಏನಾರು ಮಾಡ್ಕೋ, ನಿನ್ನ ಇಷ್ಟ. ದಟ್ಸ್ ಯುವರ್ ಚಾಯ್ಸ್. ಓಕೆ. ನಿನ್ಗೆ ಹೆಂಗೆ ಬೇಕೋ ಹಂಗೆ ಲೈಫ್ ನಡೆಸು. ಬೇಕಾದ್ರೆ ಓಡೋಗು. ಓಕೆ. ಆಯ್ತು, ಮಾಡಿಸ್ಕೊಡ್ತೀನಿ, ತಲೆ ಕೆಡ್ಸ್ಕೊಬೇಡ. ಓಕೆ. ರೈಟ್, ಥ್ಯಾಂಕ್ ಯು ಮಾ, ಸೋ ನೈಸ್ ಆಫ್ ಯು. ಇಲ್ಲಿಗೆ ಇವತ್ತಿನ ಬೆಳಕು ಮುಗಿಸ್ತಾ ಇದ್ದೀನಿ. ನಾನು ಆಗಲೇ ಹೇಳಿದೆ ಯಾತಕ್ಕೆ ಮೊದಲನೇದು ಮತ್ತು ಈ ಮೂರನೇ ಎರಡೂ ಪ್ರಕರಣ ಇವತ್ತು ಹಾಗೇನೆ. ಮೊದಲನೇದಲ್ಲಿ ಶಿ ಈಸ್ ಸೋ ಓಲ್ಡ್ ಬಟ್ ಸ್ಟಿಲ್ ಒಂಥರ ಫೈಟ್, ನಾನು ಇವ್ನ ಲೈಫಲ್ಲಿ ಫೈಟ್ ಮಾಡಬೇಕು ಅನ್ನೋ ಅವಳ ಆ ಫೈಟಿಂಗ್ ಸ್ಪಿರಿಟ್ಸು. ಇದರಲ್ಲಿ ಹೀ ಈಸ್ ಸೋ ಯಂಗ್ ಆ್ಯಂಡ್ ಹೀ ಹ್ಯಾಸ್ ದಟ್. ಫಾರ್ಚುನೇಟ್ಲಿ ಡಿವಿಯೇಟ್ ಆಗಿಲ್ಲ. ಹೀ ಸ್ಟಿಲ್ ಇನ್ ದಿ ಪ್ರಾಪರ್ ವೇನಲ್ಲಿ ಇರೋದ್ರಿಂದ we will do it. Such cases deserve our society attention. I think so.